ನಾವೆಲ್ಲರೂ ಕೂಡ ಇಷ್ಟಪಡ್ತೀವಲ್ವಾ, ನಮ್ಮ ಮಕ್ಕಳು ದುಂಡುಗೆ ದಪ್ಪಗೆ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಷ್ಟಪಡ್ತೀವಲ್ವಾ. ಸೊ ಈ ಒಂದು ವಿಚಾರ ಎಲ್ಲರಿಗೂ ಕೂಡ ಮುಖ್ಯವಾದಂಥ ವಿಚಾರನೇ. ಮಕ್ಕಳು ಗುಂಡಾಗಿ ದಪ್ಪಗೆ ಇದ್ದರೆ ಮಾತ್ರನೇ ನಾವು ಮಕ್ಕಳು ಆರೋಗ್ಯವಾಗಿರ್ತೀವಿ ಅಂತ ಅಂದ್ಕೊಳ್ಳೋದು ಕಲ್ಪನೆ ತಪ್ಪಾಗುತ್ತೆ. ಯಾಕೆ ಅಂತಂದರೆ ಕೆಲವೊಂದು ಬಾರಿ ಮಕ್ಕಳಲ್ಲಿ ಒಂದು ಸ್ಥೂಲಕಾಯ ಮತ್ತು ಅಥವಾ ಬೊಜ್ಜು ಅನ್ನೋ ಒಂದು ವಿಚಾರ ಜಾಸ್ತಿ ಆದಾಗ ಮಕ್ಕಳಿಗೆ ಅನೇಕ ಸಮಸ್ಯೆಗಳು ಕಾಣಿಸ್ಕೊತವೆ. ಏನು ಆ ಸಮಸ್ಯೆಗಳು ಅಂತ ಅನ್ನೋದಾದರೆ, ಇವು ಸಕ್ಕರೆ ಕಾಯಿಲೆ ಅಂತ ಸಮಸ್ಯೆಗಳು ಕಾಣಿಸ್ಕೋಬೋದು, ಲಿವರ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸ್ಕೋಬಹುದು, ಉಸಿರಾಟಕ್ಕೆ ತೊಂದರೆ ಪಟ್ಟಂತಹ ಸಮಸ್ಯೆಗಳು ಕಾಣಿಸ್ಕೋಬಹುದು. ಜೊತೆಗೆ ಈ ಒಂದು ಜಾಸ್ತಿ ಸ್ಥೂಲಕಾಯಿಗಳಾದಾಗ ಅವರು ಯಾವಾಗಲೂ ಕೂಡ ಆತ್ಮವಿಶ್ವಾಸದ ಕೊರತೆಯಿಂದ ಅವರು ಬಹಳ ಒಂದು ಕುಂಠಿತ ಬೆಳವಣಿಗೆಯನ್ನು ಕಾಣ್ಬೋದು. ಜೊತೆಗೆ ಮೊಣಕಾಲು ನೋವು, ಈ ರೀತಿಯಾದಂತಹ ಅನೇಕ ನೋವುಗಳಿಂದ ಅವರು ಬಳಲುವಂತಹ ಸಾಧ್ಯತೆ ಇರುತ್ತೆ. ಹಾಗಾದರೆ ಈ ಒಂದು ಸ್ಥೂಲಕಾಯ ಅನ್ನೋ ಒಂದು ವಿಚಾರ ನಾವು ಹೇಗೆ ಅರ್ಥೈಸ್ಕೋಬೇಕಾಗತ್ತೆ? ಈ ಒಂದು ಸ್ಥೂಲಕಾಯದಿಂದ ನಮ್ಮ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡುವಂಥದ್ದು? ಈ ಒಂದು ಸ್ಥೂಲಕಾಯದಲ್ಲಿ ಒಂದು ಪೋಷಕರ ಪಾತ್ರವೇನು? ಪೋಷಕರು ಏನೆಲ್ಲ ತಪ್ಪು ಮಾಡ್ತಾ ಇದ್ದಾರೆ? ಈ ತಪ್ಪುಗಳಿಂದ ಏನಾದರೂ ಕೂಡ ನಮ್ಮ ಮಕ್ಕಳಿಗೆ ಈ ರೀತಿಯಾದಂಥ ತೊಂದರೆ ಏನಾದ್ರು ಕಾಣಿಸ್ಕೊತಿದೆಯಾ? ಇಂಥ ವಿಚಾರಗಳನ್ನು ಎಲ್ಲರೂ ಅರಿಲೇಬೇಕಾದಂಥ ವಿಷಯವನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಂಡು ನಮ್ಮ ಮಕ್ಕಳ ಒಂದು ಆರೋಗ್ಯವನ್ನು ಕಾಪಾಡುವ ಕಡೆ ನಾವು ಗಮನ ಹರಿಸೋಣ. ಮಕ್ಕಳಲ್ಲಿ ಸ್ಥೂಲಕಾಯ ಎಂದರೇನು ಅನ್ನೋ ಒಂದು ವಿಚಾರ ನೋಡೋದಾದರೆ, ಮಕ್ಕಳು ಬೆಳೆಯುವ ವಯಸ್ಸಿನಲ್ಲಿ ತೂಕ ಹೆಚ್ಚಾಗುವಂಥದ್ದು ಸಾಮಾನ್ಯ. ಆದರೆ ಎತ್ತರಕ್ಕೆ ಹೋಲಿಸಿದರೆ ತೂಕ ತುಂಬ ಹೆಚ್ಚಾದಾಗ ಅದನ್ನು ನಾವು ಸ್ಥೂಲಕಾಯ ಅಂತ ನಾವು ಕರಿಬೋದು. ಕೇವಲ ತೂಕ ನೋಡಿ ನಾವು ತೀರ್ಮಾನ ಮಾಡಬಾರ್ದು. ಮಗುವಿನ ವಯಸ್ಸು, ಎತ್ತರ, ತೂಕ ಮತ್ತು ಆಹಾರದ ಪದ್ಧತಿ, ಆಟದ ಸಮಯ ಮತ್ತು ಕುಟುಂಬದ ಆರೋಗ್ಯದ ಇತಿಹಾಸವನ್ನು ಎಲ್ಲವನ್ನು ಗಮನದಲ್ಲಿಟ್ಟು ನಾವು ಈ ಒಂದು ಮಕ್ಕಳಲ್ಲಿ ಸ್ಥೂಲಕಾಯದ ಬಗ್ಗೆ ಗಮನ ಕೊಡಬೇಕು. ನಾವು ಪೋಷಕರು ತಿಳಿಬೇಕಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಗುಂಡಾಗಿರೋದು ಯಾವಾಗಲೂ ಕೂಡ ಆರೋಗ್ಯವಾಗಿರುತ್ತೆ ಅನ್ನೋ ಒಂದು ಲಕ್ಷಣವಲ್ಲ. ಈ ಒಂದು ಸಮಸ್ಯೆಯ ಬಗ್ಗೆ ನಾವು ಒಂದು ಗಮನವನ್ನು ಕೊಡೋದು ಮುಖ್ಯವಾಗಿರುತ್ತೆ. ಇವತ್ತಿನ ಮಕ್ಕಳಲ್ಲಿ ಒಂದು ಬೊಜ್ಜು ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಇಂದಿನ ಮಕ್ಕಳ ಜೀವನ ಶೈಲಿ ತುಂಬ ಬದಲಾಗೋಗಿದೆ. ಮುಂಚೆ ಇಂದಿನ ಒಂದು ಸಮಯದ ಮಕ್ಕಳಲ್ಲಿ ಏನಾಗ್ತಿತ್ತು ಅಂತಂದರೆ, ಶಾಲೆ ನಂತರ ಹೊರಗೆ ಓಡಾಡೋ ಅಂಥದ್ದು, ಸೈಕಲ್ ಓಡಿಸೋ ಅಂಥದ್ದು, ಆಟ ಆಡೋ ಅಂಥದ್ದು, ಈ ರೀತಿಯಾದಂತಹ ಎಲ್ಲ ಒಂದು ವಿಚಾರಗಳು ಆಗಿನ ಮಕ್ಕಳಲ್ಲಿತ್ತು. ಆದರೆ ಇವತ್ತಿನ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಏನು ಮಾಡ್ತಾರೆ? ಮೊಬೈಲನ್ನು, ಟಿವಿಯನ್ನು, ಯೂಟ್ಯೂಬು, ಗೇಮ್ಸ್ ಇವನ್ನೆಲ್ಲ ನೋಡ್ತಾರೆ. ಸೊ ಇದರಿಂದ ಏನಾಗುತ್ತೆ? ಅವರಿಗೆ ಒಂದು ಫಿಸಿಕಲ್ ಆಕ್ಟಿವಿಟೀಸು ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇಂದಿನ ಮಕ್ಕಳು ಏನೆಲ್ಲ ಮಾಡ್ತಿದ್ದಾರೆ? ಚಿಪ್ಸು, ಬಿಸ್ಕೆಟು, ಚಾಕ್ಲೇಟು, ಪಿಜ್ಜಾ, ಬರ್ಗರ್, ನ್ಯೂಡಲ್ಸ್, ಫ್ರೆಂಚ್ ಫ್ರೈಸ್, ಸಾಫ್ಟ್ ಡ್ರಿಂಕ್ಸ್ಗಳು ಇಂಥವನ್ನೆಲ್ಲ ಕೂಡ ಜಾಸ್ತಿ ಬಳಸ್ತಾ ಇದ್ದಾರೆ. ಯಾವಾಗ ಇಂಥವನ್ನ ಇಲ್ಲಿ ಫಿಸಿಕಲ್ ಆಕ್ಟಿವಿಟೀಸು ಕೂಡ ಕಡಿಮೆ ಆಯಿತು, ಜೊತೆಗೆ ಈ ಒಂದು ಜಂಕ್ ಫುಡ್ಗಳ ಒಂದು ಹಾವಳಿನೂ ಜಾಸ್ತಿ ಆಯಿತು. ಇಂತಹ ಸಮಯದಲ್ಲಿ ಏನಾಗುತ್ತೆ? ಮಕ್ಕಳು ಆಬ್ವಿಯಸ್ಲಿ ಅವರ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಮಕ್ಕಳ ದಿನನಿತ್ಯದ ಆಹಾರ ಆಗಿದ್ದಾವೆ. ಇದರಿಂದ ಏನಾಯಿತು? ದೇಹಕ್ಕೆ ಚಲನೆ ಕಡಿಮೆ ಆಯಿತು, ಹೆಚ್ಚು ಕ್ಯಾಲೋರಿಯುಕ್ತ ಆಹಾರ ನಮ್ಮ ದೇಹಕ್ಕೆ ಸೇರ್ತಾ ಹೋಯಿತು. ಇದರಿಂದ ಏನಾಗುತ್ತೆ? ಇದು ಪ್ರಮುಖವಾದಂಥ ಕಾರಣ, ಮಕ್ಕಳಲ್ಲಿ ಬೊಜ್ಜು ಆಗಲಿಕ್ಕೆ ಕಾರಣ. ಸೊ ಪೋಷಕರು ತಿಳಿದೇ ಮಾಡುವಂಥ ತಪ್ಪುಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಕೆಲವೊಂದು ಪೋಷಕರ ಒಂದು ಪಾತ್ರನೂ ಇರುತ್ತೆ. ಏನಪ್ಪ ಅಂತಂದರೆ, ಬಲವಂತವಾಗಿ ತಿನ್ನಿಸುವಂಥದ್ದು. ಏನು ಬಲವಂತವಾಗಿ ತಿನ್ನಿಸುವಂಥದ್ದು? ಮಕ್ಕಳಲ್ಲಿ ಇನ್ನೊಂದು ಚಮಚ ತಿನ್ನು, ಪ್ಲೇಟ್ ಖಾಲಿ ಮಾಡು, ತಿಂದಿದ್ರೆ ಮೊಬೈಲ್ ನಿನಗೆ ಕೊಡಲ್ಲ, ಇಂತಹ ಒಂದು ವಿಚಾರಗಳನ್ನು ನಾವು ಮಕ್ಕಳಿಗೆ ಹೇಳಿ ಹೆಚ್ಚು ಬಲವಂತವಾಗಿ ನಾವು ಮಕ್ಕಳಿಗೆ ಹಸುವಿಲ್ದಿದ್ರೂ ಕೂಡ ತಿನ್ನಿಸ್ತೀವಿ. ಮಕ್ಕಳಿಗೆ ಹಸುವಾಗಿ ತಾನೇ ಕೇಳಬೇಕು, ತಿನ್ನಬೇಕು, ಆಗ ಆ ಒಂದು ಮಗುವಿಗೆ ಚೆನ್ನಾಗಿ ಆರೋಗ್ಯ ಬರುತ್ತೆ. ಅದನ್ನು ಬಿಟ್ಟು ನಾವು ಮಕ್ಕಳು ಚೆನ್ನಾಗಿರಲಿ, ಚೆನ್ನಾಗಿ ದಪ್ಪ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರೀತಿ ಮಾಡಿದಾಗ ಏನಾಗುತ್ತೆ? ಸೊ ಅವರ ಒಂದು ಬೊಜ್ಜುಗೆ ಕಾರಣವಾಗುತ್ತೆ. ನೆಕ್ಸ್ಟು ಮೊಬೈಲ್ ನೋಡ್ತಾ ಊಟ ಮಾಡೋ ಅಂಥದ್ದು. ಮೊಬೈಲ್ ನೋಡ್ತಾ ಅಂದರೆ ಮಕ್ಕಳು ಇವತ್ತೇನು ಮಾಡ್ತಾರೆ? ಹಠ ಮಾಡ್ತಾರೆ, ಮೊಬೈಲ್ ಕೊಡಲಿಲ್ಲ ಅಂದರೆ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅದನ್ನೇ ನಮ್ಮ ಒಂದು ಪೋಷಕರು ರೂಢಿ ಮಾಡ್ಕೊಂಡಿದ್ದಾರೆ. ಏನು ಮಾಡೋವಂಥದ್ದು? ಮೊಬೈಲ್ ಕೊಡೋವಂಥದ್ದು, ಊಟ ಮಾಡಿಸೋವಂಥದ್ದು. ಇದನ್ನು ನಾವು ಯಾವಾಗ ರೂಢಿ ಮಾಡ್ತಾ ಹೋಗ್ತೀವೋ ಮಕ್ಕಳು ಅದನ್ನೇ ಕೇಳ್ತಾ ಹೋಗ್ತಾರೆ. ಇದು ನಿಧಾನವಾಗಿ ತಿನ್ನುವ ಅಭ್ಯಾಸಕ್ಕೆ ಕಾರಣ ಆಗುತ್ತೆ. ಯಾವಾಗ ಊಟದ ಸಮಯದಲ್ಲಿ ನಾವು ಟಿವಿ, ಯೂಟ್ಯೂಬ್ ಈ ರೀತಿಯಾಗಿ ಅಂದರೆ ಮೊಬೈಲ್ಗೆ ಜಾಸ್ತಿ ಇದು ಮಾಡ್ತೀವಿ, ನಾವು ಕುಟುಂಬದ ಜೊತೆ ನಾವು ಕುಳಿತು ಊಟ ಮಾಡೋದಿಲ್ಲ, ಈ ರೀತಿಯಾದಂಥ ಸಮಸ್ಯೆಯಿಂದಲೂ ಕೂಡ ಈ ಒಂದು ಬೊಜ್ಜು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೆಕ್ಸ್ಟು ಪ್ರತಿದಿನ ಜಂಕ್ ಫುಡ್ ಕೊಡುವಂಥದ್ದು ಮಕ್ಕಳಿಗೆ. ಯಾವ ರೀತಿ? ಜಂಕ್ ಫುಡ್ನ ನಾವು ಮನೆಯಲ್ಲೇ ತಂದಿಡುವಂಥದ್ದು. ಇದನ್ನು ಕಂಪ್ಲೀಟ್ ನಾವು ನಿಷೇಧ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಪೋಷಕರು ಮಾಡ್ತಿರೋವಂಥದ್ದೇನು? ಮನೆಯಲ್ಲೇ ಸಾಕಷ್ಟು ತಂದಿಡುವಂಥದ್ದು. ಇಂತಹ ಸಮಯದಲ್ಲಿ ಏನಾಗುತ್ತೆ? ನಮ್ಮ ಮಕ್ಕಳಿಗೆ ಈಸಿಯಾಗಿ ಅದು ಸಿಗುತ್ತೆ, ಒಂದು ಜಂಕ್ ಫುಡ್. ಇಂಥ ಒಂದು ಸಮಯದಲ್ಲಿ ಅವರಿಗೆ ಬೇಕಾದಾಗ ಎಲ್ಲದನ್ನೂ ಕೂಡ ತಿಂತಲೇ ಇರ್ತಾರೆ. ಇದರಿಂದಲೂ ಕೂಡ ಒಂದು ಅವರ ಒಂದು ಬೊಜ್ಜು ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಪೋಷಕರು ಇದನ್ನು ಅವಾಯ್ಡ್ ಮಾಡೋದ್ರಿಂದ ಒಂದು ಬೊಜ್ಜನ್ನು ತಡಿಬೋದು ಮಕ್ಕಳಲ್ಲಿ. ನೆಕ್ಸ್ಟು ಆಟಕ್ಕಿಂತ ಮಕ್ಕಳು ಮೊಬೈಲ್ ಬಳಸೋದು ಜಾಸ್ತಿ ಆಗಿದೆ. ಸೊ ಆಟ ಆಡ್ತಾರೆ, ಮೊಬೈಲಲ್ಲಿ ಆಟ ಆಡ್ತಾರೆ. ಸೊ ದೈಹಿಕವಾಗಿ ಅವರು ಯಾವುದೇ ರೀತಿಯಾದಂತಹ ಒಂದು ಸ್ಟ್ರೈನನ್ನು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇದರಿಂದಲೂ ಕೂಡ ಮಕ್ಕಳಲ್ಲಿ ಬೊಜ್ಜು ಜಾಸ್ತಿ ಬರುತ್ತೆ. ಸೊ ನೆಕ್ಸ್ಟು
ಈ ಸ್ಥೂಲಕಾಯದಿಂದ ಆಗಬಹುದಾದಂತಹ ಒಂದು ತೊಂದರೆಗಳನ್ನು ನಾನು ಆಗಲೇ ಹೇಳಿದೆ, ಮತ್ತೊಮ್ಮೆ ನೆನಪು ಮಾಡ್ತೀನಿ. ಈ ಒಂದು ಟೈಪ್ 2 ಡಯಾಬಿಟಿಕ್ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ನೆಕ್ಸ್ಟ್ ಫ್ಯಾಟಿ ಲಿವರ್ ಲಿವರ್ ಅಂದರೆ ಒಂದು ಪಿತ್ತಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ರಕ್ತದೊತ್ತಡ ಹೆಚ್ಚಾಗುತ್ತೆ, ಜೊತೆಗೆ ಉಸಿರಾಟದಂತಹ ತೊಂದರೆಗಳು ಕೂಡ ಕೆಲವು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಮಲಗುವಾಗ ಗೊರಕೆ ಹೊಡೆಯುವಂಥದ್ದು, ಮೊಣಕಾಲು ನೋವು, ಈ ಒಂದು ಕಾಲಿನ ಸಮಸ್ಯೆಗಳು ಜಾಸ್ತಿ ಆಗ್ತವೆ, ಹೃದಯ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಆಗ್ತವೆ, ಜೊತೆಗೆ ಆತ್ಮವಿಶ್ವಾಸದ ಕೊರತೆ ಆಗುತ್ತೆ ಇಂತಹ ಮಕ್ಕಳಲ್ಲಿ. ಸೊ ನೆಕ್ಸ್ಟ್ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಮಕ್ಕಳನ್ನ ನೋಡಿ ನೀನು ದಪ್ಪ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಆಸೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಇದರಿಂದ ಏನಾಗುತ್ತೆ, ಮಗು ಬಹಳ ಒಂದು ತೆಗೆದುಕೊಳ್ಳುತ್ತೆ. ಅದನ್ನೇ ನಾವು ಮಗುವನ್ನ ನಾವು ಒಳ್ಳೆ ಆರೋಗ್ಯಯುತವಾದಂಥ ಆಹಾರವನ್ನು ತಿನ್ನೋಣ, ನಾವು ಈ ಆಹಾರ ಬೇಡ, ನಾವು ಒಳ್ಳೆ ಆಹಾರವನ್ನು ತಿನ್ನೋಣ ಅನ್ನೋದು, ಜೊತೆಗೆ ಕರ್ಕೊಂಡು ಅವರಿಗೆ ಒಂದು ಕೆಲವೊಂದು ಫಿಸಿಕಲ್ ಆಕ್ಟಿವಿಟೀಸನ್ನು ಮಾಡಿಸುವಂಥದ್ದು, ಇದನ್ನೆಲ್ಲ ಮಾಡಿದಾಗ ಮಗು ಆ ಒಂದು ವಿಚಾರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತೆ. ಅದರಿಂದಲೂ ಕೂಡ ಮಗುವಿಗೆ ನಾವು ಆರೋಗ್ಯವನ್ನು ನೀಡ್ಬೋದು. ನೆಕ್ಸ್ಟು ಮಕ್ಕಳಿಗೆ ಯಾವ ರೀತಿ ಆಹಾರ ಕೊಡಬೇಕು, ಈ ಡಯಟ್ ಪ್ಲಾನ್ ಯಾವ ರೀತಿ ಮಾಡಬೇಕು ಅಂತಂದರೆ, ಈ ಡಯಟ್ ಪ್ಲಾನನ್ನು ನಾವು ಫಾಲೋ ಅಪ್ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ತಕ್ಕಮಟ್ಟಿನದಾಗಿ ಈ ಒಂದು ಸ್ಥೂಲಕಾಯವನ್ನು ತಡಿಬೋದಾಗಿದೆ. ಏನು ಮಕ್ಕಳಿಗೆ ಡಯಟ್ ಪ್ಲಾನ್ ಏನಪ್ಪ ಅಂತಂದರೆ, ಬೆಳಗ್ಗೆ ಇಡ್ಲಿ ಸಾಂಬಾರ್, ದೋಸೆ ಕೊಡುವಂಥದ್ದು ಅಥವಾ ರಾಗಿ ದೋಸೆಯನ್ನು ಕೊಡುವಂಥದ್ದು, ಅವಲಕ್ಕಿ, ಮೊಟ್ಟೆ, ಹಾಲು, ಹಣ್ಣು ಇಂಥವುಗಳನ್ನ ಕೊಡುವಂಥದ್ದು ಬೆಳಗಿನ ಉಪಹಾರಕ್ಕೆ. ಸೊ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅಂತಹ ಆಹಾರವನ್ನು ಬೆಳಗಿನ ಸಮಯದಲ್ಲಿ ಕೊಡುವಂಥದ್ದು. ಮಧ್ಯಾಹ್ನದ ಊಟಕ್ಕೆ ಅನ್ನ, ಚಪಾತಿ, ಬೇಳೆ, ಸಾಂಬಾರು, ತರಕಾರಿ, ಸಲಾಡನ್ನು ಕೊಡ್ಬೋದು, ಮೊಸರನ್ನು ಕೊಡ್ಬೋದು, ಜೊತೆಗೆ ಮೊಟ್ಟೆ, ಪನ್ನೀರು, ಕಾಳುಗಳು ಅಥವಾ ಯಾರು ನಾನ್ ವೆಜ್ ಬಳಸ್ತೀರೋ ಅವರು ಮೀನನ್ನು ಕೂಡ ಕೊಡ್ಬೋದು. ನೆಕ್ಸ್ಟು ಸಂಜೆ ಸ್ನ್ಯಾಕ್ಸು. ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಈ ಜಂಕ್ ಫುಡ್ಡನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿ ಏನು ಕೊಡ್ಬೋದು, ಅದ್ರ ಬದಲಾಗಿ ಚಿಪ್ಸು ಬಿಸ್ಕೆಟ್ ಬದಲು ಏನು ಕೊಡ್ಬೋದು, ಹಣ್ಣು, ಬೇಯಿಸಿದ ಕಡಲೆಕಾಳುಗಳನ್ನು ಕೊಡ್ಬೋದು, ಅಥವಾ ಮೊಳಕೆ ಕಾಳುಗಳನ್ನು ಕೊಡ್ಬೋದು, ಕಡಲೆಕಾಯಿಯನ್ನು ಕೊಡ್ಬೋದು, ಬೇಯಿಸಿದ ಮೊಟ್ಟೆ ಕೊಡ್ಬೋದು, ಜೋಳವನ್ನು ಹುರಿದು ಅವಲು ಅಂತ ಹೇಳ್ತೀವಲ್ಲ ಅದನ್ನು ಕೊಡ್ಬೋದು, ಮನೆಯಲ್ಲೇ ಮಾಡಿದಂಥ ಚಾಟ್, ಈ ಚಿನ್ಕುರುಳಿ ಈ ರೀತಿ ಎಲ್ಲ ಮಾಡ್ತಾರಲ್ಲ ಆ ರೀತಿಯಾದಂಥ ಮನೆಯಲ್ಲೇ ಮಾಡಿದಂಥ ಒಂದು ಪ್ರಿಪ್ರೇಷನ್ನ ಕೂಡ ಕೊಡ್ಬೋದು. ಜೊತೆಗೆ ರಾತ್ರಿ ಊಟಕ್ಕೆ ಏನು ಕೊಡ್ಬೋದು, ಚಪಾತಿ ಜೊತೆಗೆ ತರಕಾರಿಯನ್ನು ಕೊಡಬೇಕು. ಯಾಕೆಂತಂದರೆ ಚಪಾತಿ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ. ತರಕಾರಿ ಕೊಡೋದ್ರಿಂದ ಏನಾಗುತ್ತೆ, ಅವರಿಗೆ ನಾರಿನ ಪದಾರ್ಥ ಜಾಸ್ತಿ ಸಿಗೋದ್ರಿಂದ ಮೋಷನ್ ಬೆಳಗ್ಗೆ ನೀಟಾಗಿ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ ಇರೋದಿಲ್ಲ. ಸೊ ಚಪಾತಿ ತರಕಾರಿಯನ್ನು ಕೊಡೋವಂಥದ್ದು, ದೋಸೆ ಸಾಂಬಾರು ಕೊಡೋದು, ಅನ್ನವನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡೋದು, ಬೇಳೆಗಳು, ಪಲ್ಯ, ತರಕಾರಿಗಳನ್ನ ಜಾಸ್ತಿ ಬಳಸುವಂಥದ್ದು. ಸೊ ತರಕಾರಿಯಿಂದ ಮಾಡಿದಂಥ ಒಂದು ಸೂಪನ್ನು ಮಾಡುವಂಥದ್ದು, ಅದ್ರ ಜೊತೆಗೆ ಒಂದು ಚಪಾತಿ ಕೊಡುವಂಥದ್ದು. ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಒಂದು ಮಗುವಿನ ಆರೋಗ್ಯವನ್ನು ನಾವು ಸರಿಯಾಗಿ ಕಾಪಾಡ್ಬೋದಾಗಿದೆ. ಜೊತೆಗೆ ಹಣ್ಣಿನ ಜ್ಯೂಸನ್ನು ನಾವು ರೆಡಿ ತರೋದ್ರಿಂದ, ಪ್ಯಾಕೆಟಿಂದ ತರೋದನ್ನ ಬಿಟ್ಬಿಟ್ಟು ಮನೆಯಲ್ಲೇ ಮಾಡಿ ಒಂದು ಜ್ಯೂಸನ್ನು ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ಮಗುವಿಗೆ ತಾಜಾ ಹಣ್ಣಿನ ಜ್ಯೂಸ್ ಸಿಕ್ತಂಗಾಗುತ್ತೆ. ಜೊತೆಗೆ ಆ ಮಗುವಿಗೆ ಬೇಕಾದಂತಹ ನಾರಿನ ಅಂಶ ಜಾಸ್ತಿ ಸಿಗುತ್ತೆ. ಅದಕ್ಕೆ ಜಾಸ್ತಿ ಸಕ್ಕರೆಯನ್ನು ಬಳಸದೇ ಇರೋದೇ ಮುಖ್ಯ. ಕೆಲವೊಬ್ರು ನಾನು ಜ್ಯೂಸ್ ಕೊಡ್ತೀನಿ ಅಥವಾ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಚ್ಚು ಒಂದು ಶುಗರನ್ನು ಬಳಸ್ತಾರೆ. ಆ ರೀತಿ ಮಾಡಬಾರ್ದು. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಸ್ಕ್ರೀನ್ ಟೈಮ್ ಮತ್ತು ನಿದ್ರೆ. ಇಲ್ಲಿ ಮೊಬೈಲ್ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ, ಮಗುವಿಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ. ಸೊ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ದಯಮಾಡಿ ಮೊಬೈಲ್ನ ಒಂದು ಬಳಕೆಯನ್ನು ಕಡಿಮೆ ಮಾಡಿಸಿ ಅಥವಾ ಕೊಡಲೇಬಾರ್ದು ಅನ್ನೋದು ಒಂದು ವಿಚಾರ. ಸೊ ಜೊತೆಗೆ ಒಂದು ಸ್ಕ್ರೀನ್ ಟೈಮ್ ಹೆಚ್ಚಾದ್ರೆ ಏನಾಗುತ್ತೆ ಅಂತಂದರೆ, ಆಟ ಕಡಿಮೆ ಆಗುತ್ತೆ, ನಿದ್ರೆ ಕಡಿಮೆ ಆಗುತ್ತೆ, ಜಂಕ್ ಫುಡ್ ತಿನ್ನೋ ಆಸೆ ಜಾಸ್ತಿ ಆಗುತ್ತೆ. ಯಾವಾಗ ನಿದ್ರೆ ಕಡಿಮೆ ಆಗುತ್ತೋ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಒಂದು ಈ ಜಂಕ್ ಫುಡ್ ತಿನ್ನುವಂಥ ಆಸೆ ಜಾಸ್ತಿ ಆಗುತ್ತೆ. ಈ ಆಸೆ ಜಾಸ್ತಿ ಆದಾಗ ಮತ್ತೆ ಸಮಸ್ಯೆ ಒಂದು ಬೊಜ್ಜಿಗೆ ಪೂರಕವಾಗಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಕಣ್ಣುಗಳ ಸಮಸ್ಯೆ ಆಗುವಂಥದ್ದು, ಗಮನ ಅಂದರೆ ಒಂದು ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಈ ಮಲಗುವ ಮುಂಚೆ ಮೊಬೈಲ್ ಕೊಡಬಾರ್ದು. ಮೊಬೈಲನ್ನೇ ಕೊಡಬೇಡಿ. ಸಾಧ್ಯವಾದರೆ ಇವತ್ತಿನ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಮೊಬೈಲ್ನಿಂದಲೇ ಕೆಲವೊಂದು ಕಲಿಯೋದಿರುತ್ತೆ. ಸೊ ಎಷ್ಟು ಅಗತ್ಯವಿರುತ್ತೋ ಅಷ್ಟನ್ನು ಬಳಸ್ಕೊಳ್ಳುವಂಥದ್ದು ಒಳ್ಳೆಯದು. ನೆಕ್ಸ್ಟು ಇಷ್ಟೆಲ್ಲ ವಿಚಾರಗಳಿದೆ. ಹಾಗಾದರೆ ಇನ್ನೂ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಒಂದು ವೈದ್ಯರನ್ನ ಕಾಣಲೇಬೇಕಾದಂಥ ಸಮಯ ಬರುತ್ತೆ. ಯಾವಾಗ ವೈದ್ಯರನ್ನ ಕಾಣಬೇಕಾಗುತ್ತೆ ನೀವು ಅನ್ನೋದಾದರೆ, ತೂಕ ತುಂಬ ವೇಗವಾಗಿ ಹೆಚ್ಚಾಗುವಂಥದ್ದು ನಿಮ್ಮ ಮಕ್ಕಳಲ್ಲಿ, ಮಗು ಬೇಗ ದಣಿಯುವಂಥದ್ದು, ಉಸಿರಾಟದ ಸಮಸ್ಯೆ ಜಾಸ್ತಿ ಆದಾಗ, ಮಲಗುವಾಗ ಜಾಸ್ತಿ ಗೊರಕೆ ಹೊಡೆಯೋದು, ಹೆಚ್ಚು ದಾಹ ಮತ್ತು ಸುಸ್ತಾಗುವಂಥದ್ದು, ಜಾಸ್ತಿ ಒಂದು ರೀಸಸ್ಸನ್ನು ಮಾಡುವಂಥದ್ದು ಪದೇ ಪದೇ ಹೋಗಿ, ನೆಕ್ಸ್ಟು ಕುತ್ತಿಗೆ ಭಾಗದಲ್ಲಿ ಕಪ್ಪಾಗುವಂಥದ್ದು, ಈ ಭಾಗದಲ್ಲಿ ಜಾಸ್ತಿ ಕಪ್ಪಾಗುವಂಥದ್ದು, ಹೊಟ್ಟೆ ಅಥವಾ ಕಾಲು ನೋವು ಜಾಸ್ತಿ ಹೇಳುವಂಥದ್ದು, ಅಥವಾ ಆ ಒಂದು ಫ್ಯಾಮಿಲಿನಲ್ಲಿ ಅವರ ತಂದೆ ತಾಯಿಗೆ ಯಾರಿಗಾದ್ರೂ ಕೂಡ ಕುಟುಂಬದಲ್ಲಿ ಶುಗರ್ ಸಮಸ್ಯೆ ಅಥವಾ ಥೈರಾಯ್ಡ್ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ, ಇಂತಹ ಸಮಸ್ಯೆ ಇರುವಂತಹ ಮಕ್ಕಳನ್ನು ನೀವು ವೈದ್ಯರ ಬಳಿಗೆ ತೋರಿಸುವಂಥದ್ದು ಮುಖ್ಯವಾಗಿರುತ್ತೆ. ಸೊ ಇಷ್ಟು ವಿಚಾರ ಇವತ್ತಿನ ವಿಚಾರ. ಈ ಒಂದು
ಒಂದು ಆರೋಗ್ಯದ ಜವಾಬ್ದಾರಿ ಅನ್ನೋದು ಜಸ್ಟ್ ಮಕ್ಕಳ ಒಂದು ಜವಾಬ್ದಾರಿ ಅಲ್ಲ, ಇಡೀ ಮನೆಯ ಒಂದು ಜೀವನ ಶೈಲಿಯ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಮಗುವಿನ ಬಗ್ಗೆ ಒಂದು ನಾವು ಕಾಳಜಿಯನ್ನು ವಹಿಸಿದಾಗ ಖಂಡಿತ ನಮ್ಮ ಮಗು ಒಂದು ಸ್ಥೂಲಕಾಯಿಯಿಂದ ತಪ್ಪಿಸ್ಕೋಬಹುದು, ಒಳ್ಳೆ ಆರೋಗ್ಯಯುತವಾದಂಥ ಮಗು ಅದಾಗುವ ರೀತಿ ನಾವು ಮಾಡ್ಬೋದಾಗಿದೆ. ಸೊ ಹಾಗಾದ್ರೆ ಮನೆಯಲ್ಲಿ ನಾವೇನೆಲ್ಲ ಮಾಡಬೇಕು? ಮನೆಯಲ್ಲೇ ಆರೋಗ್ಯಕರ ಆಹಾರವನ್ನು ಮಾಡಿಕೊಡುವಂಥದ್ದು, ಪ್ರತಿದಿನ ಆಟಕ್ಕೆ ಒಂದು ಸಮಯವನ್ನು ಕೊಡುವಂಥದ್ದು, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವಂಥದ್ದು, ಮಗುವಿಗೆ ಯಾವುದೇ ರೀತಿಯಾದಂಥ ಅವಮಾನ ಮಾಡಬಾರ್ದು, ನಿಂದ ದಪ್ಪಗಿದೆಯಾ, ಆ ರೀತಿ ಇದೆಯಾ ಅಂತ ಪ್ರೀತಿಯಿಂದ ಮಾತಾಡಿಸ್ಬೇಕು. ಈ ರೀತಿ ಎಲ್ಲ ವಿಚಾರಗಳನ್ನು ಮಾಡಿಕೊಂಡು ಅವರಿಗೆ ಪ್ರೀತಿಯಿಂದನೇ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಥರ, ಜೊತೆಗೆ ಆ ಒಂದು ಪ್ರೀತಿಯಿಂದನೇ ಒಳ್ಳೆ ಆಹಾರವನ್ನು ತಿನ್ನಿಸೋ ಥರ ನಾವು ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಮಗುವಿನಲ್ಲಿ ಒಂದು ಸ್ಥೂಲಕಾಯವನ್ನು ನಾವು ತಪ್ಪಿಸ್ಬೋದಾಗಿದೆ. ಹಾಗಾದರೆ ನಾವು ಇವತ್ತೇ ಡಿಸೈಡ್ ಮಾಡೋಣ ಒಂದು ವಿಚಾರವನ್ನು, ಒಂದು ಸಣ್ಣ ಬದಲಾವಣೆಯನ್ನು ಮಾಡ್ತಾ ಹೋಗೋಣ. ಮಗುವಿನ ಜೊತೆ ಅಟ್ಲೀಸ್ಟ್ ಒಂದು 30 ನಿಮಿಷ ಕಳೆಯೋಣ. ಆ ಮಗುವಿಗೆ ಬೇಕಾದಂತಹ ಒಂದು ಚಟುವಟಿಕೆಗಳನ್ನು ನಾವು ನೀಡೋಣ, ಜೊತೆಗೆ ನಾವು ಭಾಗವಹಿಸೋಣ. ಒಳ್ಳೆಯ ಒಂದು ಆರೋಗ್ಯವನ್ನು, ಒಂದು ಒಳ್ಳೆಯ ಒಂದು ಆಹಾರವನ್ನು ನಮ್ಮ ಮಕ್ಕಳಿಗೆ ಕೊಡೋಣ. ಇಷ್ಟು ಇವತ್ತಿನ ವಿಚಾರ. ಯಾರಿಗೆಲ್ಲ ಈ ಒಂದು ವಿಷಯ ಇಷ್ಟ ಆಯಿತು ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬನ್ನು ಕೂಡ ಮಾಡಿ. ಧನ್ಯವಾದಗಳು.